ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹೆಂಗ್ ನಡೀತಾ ಇದೆ, ಹೇಗ್ ನಡೆಸ್ತಾ ಇದ್ದಾರೆ? ಈಗ ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಪಕ್ಷ ಅದೇ ಇದೆ. ಕಾಂಗ್ರೆಸ್ ಪಾರ್ಟಿ ಕರಪ್ಟ್ ಪಾರ್ಟಿ, ಭ್ರಷ್ಟರಿಗೆ ಮಣೆ ಹಾಕಿದೆ. ಮುಖ್ಯಮಂತ್ರಿಗಳು ಡೈಲಾಗ್ ಹೊಡಿತಾ ಇದ್ದಾರೆ, ಯಾರು ₹1 ಲಂಚ ತಗೊಂಡು ಹುಷಾರ್ ಅಂತ, ಏನಾರು ಕೊಡೋದಿದ್ರು ನಮಗೆ ಕೊಡಿ ಅಂತ, ಫೋನ್ ನಂಬರ್ ಹಾಕ್ತಿವಿ ಅಂತ ಫೋನ್ ಮಾಡಿ. ಆದ್ರೆ ಟ್ರ್ಯಾಕ್ ರೆಕಾರ್ಡ್ ಹಂಗೇನು ಅದು ನಂಬೋ ಸ್ಥಿತಿಯಲ್ಲಿ ಏನು ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಸಿದ್ದರಾಮಯ್ಯ ಅವರು ಚೆನ್ನಾಗಿ ಆಡಳಿತ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈಗ ಅಧಿಕಾರ ಕಳ್ಕೊಂಡವ್ರ ಬಗ್ಗೆ ನಾವು ಟೀಕೆ ಮಾಡಿದ್ರೆ ಸಿಂಪತಿ ಅವ್ರಿಗೆ ಹೋಗುತ್ತೆ, ಹಂಗಾಗಿ ಅವ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವರು ಅದೇ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ ₹75 ಲಂಚ ಕೊಡಬೇಕು. ಅವಾಗಲೂ ಅದೇ ₹75 ಇತ್ತು, ಈಗಲೂ ಅದೇ ₹75 ಇದೆ. ಲಂಚ ಮುಕ್ತ ಕರ್ನಾಟಕನ ಮಾಡಕ್ಕೆ ಇವ್ರಿಗೆ ಆಗತ್ತಾ? ಇವ್ರಿಗೆ ಮಾಡೋಕ್ಕಾಗದಾಗಿದ್ರೆ ಆ ಗುತ್ತಿಗೆದಾರರು ಯಾಕೆ 60% ಸರ್ಕಾರ ಅಂತ ಯಾಕೆ ಹೇಳ್ತಿದ್ರು? ಲಂಚ ಯಾರೂ ತಗೊಳ್ದೇ ಇದ್ದಿದ್ರೆ ಆ ಗುತ್ತಿಗೆದಾರರು 60% ಭ್ರಷ್ಟಾಚಾರದ ಆರೋಪವನ್ನ ಇವ್ರಿಗೆ ಯಾಕೆ ಹೊರಿಸ್ತಿದ್ರು? ಯಾಕೆ ಬಿಜೆಪಿ ಮೇಲೆ 40% ಅಂತ ಆರೋಪ ಮಾಡ್ಕೊಂಡು ಗೆದ್ಬಿಟ್ರು? ಮತ್ತೆ ಬಿಜೆಪಿ ಕರಪ್ಷನ್ ಇರ್ಲಿಲ್ವಾ? ಅಲ್ಲ, ಬಿಜೆಪಿ ಮೇಲೆ ಆರೋಪ ಮಾಡಿದ್ರು, ಇವ್ರು ಅದನ್ನ ಡಬಲ್ ಮಾಡಿದ್ರು. ಬಿಜೆಪಿ ಜಾಸ್ತಿ ಅದನ್ನೇ ತಾನೇ ಮಾಡಿರೋದು. ಓಕೆ ಸರ್, ನಾನು ಚಿಕ್ಕಮಗಳೂರವಳು, ನೀವು ಚಿಕ್ಕಮಗಳೂರವರು. ಇದನ್ನ ಕೇಳಿಲ್ಲದ್ರೆ ಬಾರಿ ತಪ್ಪಾಗ್ಬಿಡುತ್ತೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಕೈಗೆ ತುತ್ತು ಕೊಟ್ಟು ಇನ್ನೇನು ಬಾಯಿಗೆ ಇಟ್ಕೋಬೇಕು ಕಿತ್ಕೊಂಡ್ರು. ಯಾವ ಪಾರ್ಟಿನಲ್ಲೂ ಹಂಗೆ ಮೋಸ ಮಾಡಬಾರ್ದು. ಗಾಯತ್ರಿ ಶಾಂತೇಗೌಡ ಗಾಯತ್ರಿ ಶಾಂತೇಗೌಡರಿಗೆ ನೋಡಿ, ಅವರ ಹೆಸರನ್ನು ಡಿಕ್ಲೇರ್ ಮಾಡಬಾರ್ದಿತ್ತು. ಡಿಕ್ಲೇರ್ ಮಾಡಿದ್ಮೇಲೆ ಕಿತ್ಕೋಬಾರ್ದಿತ್ತು. ಇದೊಂದು ರೀತಿಯ ಹ್ಯುಮಿಲಿಯೇಷನ್, ಹಂಗೆ ಮಾಡಬಾರ್ದು. ಈಗ ಅವರಿಗೆ ಡಿಕ್ಲೇರ್ ಮಾಡದೇ ಇದ್ದಿದ್ರೆ ಇದ್ಯಾರು ಚರ್ಚೆನೇ ಮಾಡ್ತಿರ್ಲಿಲ್ಲ. ಡಿಕ್ಲೇರ್ ಮಾಡಿದ್ಮೇಲೆ ಕಿತ್ಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಜಿಲ್ಲೆಯ ಜನರಿಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ, ನಮ್ಮ ಜಿಲ್ಲೆಯ ಜನರಿಗೆ ಅಪಮಾನ ಮಾಡಿದೆ. 5 ಕಾಂಗ್ರೆಸ್ನ ಗೆಲ್ಸಿದ ಮೇಲೂ ಕೂಡ ಒಂದು ಮಂತ್ರಿ ಸ್ಥಾನವನ್ನು ಕೊಡದಲೇನೆ ಕಾಂಗ್ರೆಸ್ನೊಳಗೆ ಮಂತ್ರಿ ಆಗುವ ಯೋಗ್ಯತೆ ಇರೋರು ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ ಅಂತ ಹೇಳಿರೋದು ವೋಟ್ ಹಾಕಿದವ್ರಿಗೆ ಮಾಡಿದಾಗ ಅಪಮಾನ. ಇದನ್ನ ಪ್ರಶ್ನೆ ಯಾರು ಮಾಡ್ಬೇಕಿತ್ತು ಸರ್? ಹೆಣ್ಮಕ್ಳು ಒಬ್ರು ಕ್ಯಾಬಿನೆಟ್ ನಲ್ಲಿಲ್ಲ, ಚಿಕ್ಕಮಗಳೂರಿನಲ್ಲಿ ಕೊಟ್ಟು ಕಿತ್ಕೊಳ್ಳಂಗ್ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಬೇಕಾಗಿದ್ದು ಬಿಜೆಪಿ. ಪ್ರಿಯಾಂಕಾ ಗಾಂಧಿ ಒಂದ್ ಮಾತು ಹೇಳೋರು, ಮೈ ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂತ ಹೇಳಿ. ಅಂದ್ರೆ ನೀವು ಲಡ್ಕಿ ಲಡ್ಸಕ್ತಿ ಹೂ ನಿಮ್ಗೊಬ್ರಿಗೆ ಮಾತ್ರನಾ? ನಿಮ್ಮನ್ನು ಬಿಟ್ಟರೆ ಇನ್ಯಾರು ಮಂತ್ರಿ ಆಗೋ ಯೋಗ್ಯತೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿರುವ ಯಾವ ಮಹಿಳೆಯರಿಗೂ ಇಲ್ವಾ? ಮಂತ್ರಿ ಆಗೋ ಯೋಗ್ಯತೆ ಇಲ್ವಾ? ಬರೀ ನಿಮಗೆ ವೋಟ್ ಹಾಕಕ್ ಮಾತ್ರ ಮಹಿಳೆಯರು ಬೇಕಾ? ಅದು ಒಂದು ಮಹಿಳೆ ಕೊಡಕ್ಕೆ. ನಿಮ್ಮ ಹಂಗೆ ನೀವೆಲ್ಲ ಮಹಿಳೆಯರ ಪರವಾಗಿ ಮಾತಾಡಿದ್ ನೋಡಿದ್ರೆ ನಾನು ಅನ್ಕೊಂಡಿದ್ದೆ 34ರಲ್ಲಿ ಒಂದು 10 ಜನ ಮಹಿಳೆಯರಿಗೆ ಕೊಡ್ತಾರೆ ಅಂತ ಹೇಳಿ. 10 ಇಲ್ಲ, 1 ಇಲ್ಲ ಲಾಸ್ಟಿಗೆ.